ನಮಸ್ಕಾರ. ನಾನು ವೈದ್ಯ ಸಮರ್ಥರಾವ್ ಬಸವನಗುಡಿಯಲ್ಲಿ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಥರದ್ದು ಕಾಯಿಲೆ ತುಂಬ ಕಾಮನ್ ಆಗ್ತಾ ಇದೆ. ಅದು ಯಾವುದು ಅಂದರೆ, ಈ ಮಾಡರ್ನ್ ಭಾಷೆಯಲ್ಲಿ ಇದಕ್ಕೆ ಏನಲ್ ಫಿಸ್ಟುಲಾ ಅಂತ ಕರಿತೀವಿ. ಆಯುರ್ವೇದದಲ್ಲಿ ಇದನ್ನು ಕೋರಿಲೇಟ್ ಮಾಡಿ ಹೇಳಬೇಕು ಅಂದರೆ ಕ್ಲಿನಿಕಲ್ ಸಿಂಪ್ಟಮ್ಸ್ನ ಭಗಂಧರ ಅಂತ ಕರಿತೀವಿ. ಇದು ಸಿಂಪಲಾಗಿ ಹೇಳ್ತೀನಿ ಏನಾಗುತ್ತೆ ಅಂತ. ಅಲ್ಲಿ ಗುಳ್ಳೆ ಕೀವು ಕಟ್ಕೊಂಡು ಗಾಯ ಥರ ಆಗುತ್ತೆ. ಆ ಗಾಯ ಒಳಗಡೆ ಇರುತ್ತೆ, ಮೋಷನ್ ಹೋಗೋ ಜಾಗದಲ್ಲಿ ಒಳಗಡೆ. ನಮ್ಮ ಭಗಂಧರಲ್ಲಿ ಏನು ಹೇಳ್ತಾರೆ ಅಂದರೆ, 2 ಅಂಗುಲಿ ಪ್ರಮಾಣದಷ್ಟು ನಿಮ್ಮ ಬಟ್ಟೋಲ್ ಅಂತ ಕರಿತೀವಿ, ಅಂದರೆ ಮೋಷನ್ ಹೋಗ್ತೀವಲ್ವ ಜಾಗ, ಅಲ್ಲಿ ಒಂದು 2 ಅಂಗುಳಷ್ಟು ಸರ್ಕಂಫ್ರೆನ್ಸಲ್ಲಿ ಏನಾಗುತ್ತೆ, ಆ ಒಳಗಡೆಯಿಂದ ಅಲ್ಲಿ ಒಳಗಡೆ ಒಂದು ಕೀವು ಕಟ್ಕೊಂಡ್ಬಿಟ್ಟಿರುತ್ತೆ. ಆ ಕೀವು ಪಕ್ವವಾಗಿದ್ಮೇಲೆ ಅದು ಹೊಡ್ಕೊಳ್ಳೋದು, ಅದಕ್ಕೆ ಒಂದು ದಾರಿ ಬೇಕು ಈಚೆ ಬರೋದಕ್ಕೆ. ಅವಾಗ ಒಂದು ದಾರಿ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ಟ್ರ್ಯಾಕ್ಟ್ ಅಂತ ಇರುತ್ತೆ, ಮೋಷನ್ ಹೋಗೋದು ಒಳಗಡೆಯಿಂದ ಓಪನಿಂಗು, ತಿರ್ಗಾ ಎಕ್ಸ್ಟರ್ನಲ್ ಓಪನಿಂಗ್, ಅದ್ರ ಸುತ್ತ ಚರ್ಮ ಇರುತ್ತೆ ನೋಡಿ ನಿಮ್ಮ ಬಟಕ್ಸಲ್ಲಿ, ಅಲ್ಲಿ ಓಪನಿಂಗ್ ಆಗುತ್ತೆ. ಅದು ಒಂದು ಟ್ರ್ಯಾಕ್ಟ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಈ ಟ್ರ್ಯಾಕ್ಟಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇನ್ಫೆಕ್ಷನ್. ಈ ಇನ್ಫೆಕ್ಷನ್ ಹೋಗೋದೇ ಇಲ್ಲ. ಇದಕ್ಕೆ ಪಾಪ ಪೇಷಂಟ್ಸು ಬದಲಾಡ್ತಾರೆ, ಹೋಗಿ ಡಾಕ್ಟ್ರ್ ಹತ್ರ ಸರ್ಜರಿ ಮಾಡಿಸ್ಕೊ, ಅಲ್ಲಿ ಒಂದು ದಾರ ಕಟ್ತಾರೆ, ಇದು ಮಾಡ್ತಾರೆ. ಆದರೆ ಇದರಲ್ಲಿ ತುಂಬ ಮುಖ್ಯವಾಗಿರೋದೇನು ಅಂದರೆ, ನಿಮ್ಮ ಡಯಟು ಲೈಫ್ ಸ್ಟೈಲು ನೀವು ಫಾಲೋ ಮಾಡ್ಕೊಳ್ಳೋದು. ನೀವು ಇದನ್ನು ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಈ ಭಗಂಧರ ಪ್ರಾಬ್ಲಮ್ ಹೋಗೋದೇ ಇಲ್ಲ. ಯಾವಾಗಲೂ ನಿಮ್ಮ ನಿಕ್ಕರ್ ಚೇಂಜ್ ಮಾಡೋವಾಗ ಒಂಚೂರು ಪಸ್ ಅಂತೂ ಬಂದಿರುತ್ತೆ, ಕೂತ್ಕೊಂಡಿರುತ್ತೆ. ಸೊ ಇದನ್ನು ತಾವು ಅವಾಯ್ಡ್ ಮಾಡಬೇಕು ಅಂದರೆ ಚೆನ್ನಾಗಿ ನೀವು ಬೇಕಾಗಿರೋ ಅಪತ್ಯ ಕ್ಲೀನಾಗಿ ಫಾಲೋ ಮಾಡ್ಕೋಬೇಕಾಗತ್ತೆ. ಈ ಭಗಂಧರದಲ್ಲಿ ಏನೇನು ಮಾಡಕೂಡ್ದು ಅನ್ನೋದು ಈ ಸಂಚಿಕೆಯಲ್ಲಿ ಹೇಳ್ತೀನಿ ನಾನು. ಮೊದಲನೇದಾಗಿ ಏನು ಅಂದರೆ, ತದ್ವಿರುದ್ಧವಾಗಿರೋ ಆಹಾರ ಸೇವನೆ ಮಾಡಕೂಡ್ದು. ನಿಮಗೆ ಗೊತ್ತಿರೋ ತದ್ವಿರುದ್ಧ ಏನು ಅಂದರೆ, ತುಂಬ ಎಕ್ಸ್ಟ್ರೀಮ್ ಆಗಿರೋ ಆಹಾರ ಒಟ್ಟಿಗೆ ಸೇರಿಸ್ಕೊಂಡು ತಿನ್ನಬೇಡಿ. ತುಂಬ ಬಿಸಿಯಾಗಿರೋದು, ಕೋಲ್ಡ್ ಆಗಿರೋ ಐಟಮ್ ಸೇರಿಸ್ಕೊಬೇಡಿ. ತುಂಬ ಖಾರವಾಗಿರೋದು, ಸ್ವೀಟ್ ಆಗಿರೋ ಐಟಮ್ಸು ಸೇರಿಸ್ಕೊಂಡು ತಿನ್ನಕ್ಕೆ ಹೋಗಬೇಡಿ. ಬೇಸಿಕ್ ಮಾಡೋದು ಏನು ತಪ್ಪು ಅಂದರೆ, ನಾವು ಖಾರವಾಗಿರೋದು ಏನೋ ತಿಂತೀವಿ, ಅದ ನಂತರ ಐಸ್ ಕ್ರೀಮ್ ತಿಂತೀವಿ, ಅಥವಾ ಈ ತುಂಬ ಹಣ್ಣುಗಳು ಸೇವನೆ ಮಾಡ್ಕೊಂಡು ಬಿಸಿ ಕಾಫಿ, ಬಿಸಿ ಟೀ ಕುಡಿಯೋದು, ಅಥವಾ ಹಣ್ಣುಗಳ ಜೊತೆ ಹಾಲಿನ ಪದಾರ್ಥ ಜಾಸ್ತಿ ಸೇವನೆ ಮಾಡೋದು. ಈ ನಾನ್ ವೆಜಿಟೇರಿಯನ್ಸಲ್ಲಿ ಈ ನಾನ್ ವೆಜ್ ಜೊತೆ ಮೊಸರನ್ನು ತಿನ್ನೋದು, ಅಥವಾ ಮೊಸರು ಅಥವಾ ಹಾಲು ನಾನ್ ವೆಜ್ ಜೊತೆ ಸೇರಿಸ್ಕೊಂಡು ತಿನ್ನೋದು, ಇದು ತದ್ವಿರುದ್ಧ ಆಹಾರ. ನೀವೇನಾದ್ರು ಮೀನು ತಿನ್ನೋರಿದ್ದರೆ, ನೀವು ಮೀನು ತಿಂದಿದ್ರೆ ಅವತ್ತಿನ ದಿವಸ ನೀವು ಹಾಲು ಸೇವನೆ ಮಾಡಬಾರ್ದು. ಇದು ಆಯುರ್ವೇದ ಹೇಳುತ್ತೆ. ಇದು ಒಂದು ದೊಡ್ಡ ವಿರುದ್ಧ ಆಹಾರ, ಮೀನು, ಹಾಲು. ಹಾಗೆ ಬೇರೆ ಬೇರೆ ಥರದ್ದು ಸಾಧಾರಣವಾಗಿ ವೆಜಿಟೇರಿಯನ್ಸಲ್ಲಿ ತದ್ವಿರುದ್ಧ ಆಹಾರದ ಸನ್ನಿವೇಶಗಳು ಬರೋದು ತುಂಬ ಕಮ್ಮಿ. ಸೊ ಈ ತದ್ವಿರುದ್ಧ ಆಹಾರ ಸೇವನೆ ಮಾಡಿಕೊಡ್ದು. ಎರಡನೇದು, ಯಾವಾಗಲೂ ಊಟ ಮಾಡೋದು, ಅವಾಗಲೂ ಏನೇನೋ ಊಟ ಮಾಡೋದು, ಇದು ಒಂದು ದೊಡ್ಡ ಸಮಸ್ಯೆ. ನಾವು ಯಾವಾಗಲೂ ತಿಂದರೆ ಮೋಷನು ಯಾವಾಗೋ ಹೋಗುತ್ತೆ. ಸೊ ನಾವು ಯಾವಾಗಲೂ ಒಂದು ಟೈಮ್ ಟೇಬಲು, ಒಂದು ಮೆಥಡಾಲಜಿ, ನಾನು ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ತಿಂತೀನಿ, ಇಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡ್ತೀನಿ, ಇಷ್ಟೊತ್ತಿಗೆ ಸಂಜೆ ಸ್ನ್ಯಾಕ್ಸ್ ತಿಂತೀನಿ, ರಾತ್ರಿ ಹೊತ್ತು ಇಷ್ಟೊತ್ತಿಗೆ ತಿಂತೀನಿ ಅನ್ನೋದು ಒಂದು ರೊಟೀನ್ ಫಾಲೋ ಮಾಡ್ಕೊಬೇಕು. ನಿಮ್ಮ ಡೈಜೆಸ್ಟ್ ಸಿಸ್ಟಮ್ಗೂ ಅದು ಅಭ್ಯಾಸ ಆಗಬೇಕು. ಅದು ಬಿಟ್ಟು ತಾವು ಯಾವಾಗಲೂ ಒಂದ್ಸಲಿ ತಿಂತೀರಾ, ಇನ್ನೊಂದು ದಿವಸ ಉಪವಾಸ ಇದ್ಬಿಡ್ತೀರಾ, ಆಮೇಲೆ ರಾತ್ರಿ ಹೊತ್ತು ಏನೋ ತಿಂತೀರಾ. ಸೊ ಹಿಂಗೆಲ್ಲ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂದರೆ, ಇದು ಒಂದು ಏನಲ್ ಫಿಸ್ಟುಲಾಗೆ ಒಂದು ಅಪತ್ಯ. ನಿಮ್ಗೆ ಏನಾರು ಫಿಸ್ಟುಲಾ ಥರ ಇತ್ತು ಅಂದರೆ ಇದು ಮಾಡ್ತಾ ಇದ್ರೆ ಫಸ್ಟ್ ನಿಲ್ಲಿಸ್ಬಿಡಿ. ನೆಕ್ಸ್ಟು, ಬಿಸಿಲಲ್ಲಿ ತುಂಬ ಕೆಲಸ ಮಾಡೋದು, ಈ ಹೈಕಿಂಗು, ಟ್ರೆಕ್ಕಿಂಗು, ಬಿಸಿಲಲ್ಲಿ ತುಂಬ ನಡ್ಕೊಂಡು ಹೋಗೋದು, ಶಾಪಿಂಗ್ ಮಾಡೋದು, ಬಿಸಿಲಲ್ಲಿ ನಿಂತ್ಕೊಂಡಿರೋದು. ಸಾಕಷ್ಟು ಪೊಲೀಸ್ ಆಫೀಸರ್ಸು ಮತ್ತು ನಮ್ಮ ಈ ಕಾರ್ಪೊರೇಷನಲ್ಲಿ ಪಾಪ ಕೆಲಸ ಮಾಡ್ತಾರಲ್ವ, ಅವರೆಲ್ಲ ಏನು ಅಂದರೆ ತುಂಬ ಬಿಸಿಲಲ್ಲಿರೋದು ಮಾಡಿದಾಗ ಈ ಫಿಸ್ಟುಲಾ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಅತಿಯಾಗಿ ವ್ಯಾಯಾಮ ಮಾಡೋದು, ಜಿಮ್ಮು ಪ್ರತಿ ದಿವಸ ಹೋಗ್ತಾ ಇರ್ತೀರಾ, ಆದರೆ ಫಿಸ್ಟುಲಾ ಪ್ರಾಬ್ಲಮ್ಮು ಪ್ರತಿ ದಿವಸ ಬರ್ತಾನೆ ಇರುತ್ತೆ. ಇದಕ್ಕೆ ಅವಾಯ್ಡ್ ಏನಂದರೆ, ಜಿಮ್ಗೆ ಹೋಗೋದು ನಿಲ್ಲಿಸ್ಬಿಡಿ, ಅಥವಾ ತುಂಬ ವ್ಯಾಯಾಮ ಮಾಡೋದು ನಿಲ್ಲಿಸ್ಬಿಡಿ. ಅದೇನಿದೆ ಬೇಸಿಕ್ ಮಾಡ್ಕೊಳ್ಳಿ. ಕೆಲವು ಸಲ ತುಂಬ ಥ್ರೆಡ್ಮಿಲ್ಲಲ್ಲಿ ಓಡೋದು, ಸೈಕಲಲ್ಲಿ ಸೈಕ್ಲಿಂಗ್ ಮಾಡೋದು, ತುಂಬ ವೇಟ್ಸ್ ಎತ್ತೋದು, ಕ್ರಂಚಸ್ ಮಾಡೋದು, ಆ ಬಟ್ ಹೋಲ್ ಏರಿಯಾಗೆ ತುಂಬ ಫ್ರಿಕ್ಷನ್ ಆಗುತ್ತೆ. ನಾನು ಹೇಳಿದ್ದೆ ಅಟ್ರಾಕ್ಟ್ ಇರುತ್ತೆ ಅಂತ. ಅಟ್ರಾಕ್ಟಲ್ಲಿ ಫ್ರಿಕ್ಷನ್ ಆದಾಗ ಏನಾಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಪಸ್ ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಆಗುತ್ತೆ, ಕೆಲವು ಸಲ ರಕ್ತ ಬರುತ್ತೆ. ಸೊ ಇದೆಲ್ಲ ಸಮಸ್ಯೆ ಆಗುತ್ತೆ. ಅತಿ ಮೈಥುನ ಕೂಡ ಮಾಡೋದು, ನಿಮಗೆ ಒಂದು ಅಟ್ಯಾಕ್ ಥರ ಆದಾಗ ಅದು ಕೂಡ ರಕ್ತ ಸಂಚಲನೆ ಜಾಸ್ತಿ ಮಾಡಿ ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ.
ಕುಸ್ತಿ ಗಿಸ್ತಿ ಆಡೋದು, ಮಾರ್ಷಲ್ ಆರ್ಟ್ಸು, ಕರಾಟೆ, ಬಾಕ್ಸಿಂಗು, ಇದರಲ್ಲೆಲ್ಲ ಏನು ಅಂದರೆ ತುಂಬ ಐಟಮ್ಸು ಪ್ರೆಷರ್ ಹಾಕಿ ತಳ್ಳೋದು, ಇದೆಲ್ಲ ಮಾಡೋದು ಕೂಡ ಈ ಫಿಸ್ಟುಲಾ ಪ್ರಾಬ್ಲಮ್ನ ಜಾಸ್ತಿ ಮಾಡುತ್ತೆ. ಮತ್ತೊಂದು ದೊಡ್ಡ ಸಮಸ್ಯೆ ಆಗಿರೋದು ತುಂಬ ದೂರದ ಪ್ರಯಾಣ ಮಾಡೋದು. ಅದು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ರೆ ಪೈಲ್ಸ್ ಪ್ರಾಬ್ಲಮ್, ಫಿಸ್ಟುಲಾ ಪ್ರಾಬ್ಲಮ್ಗೆ ಒಂದು ದೊಡ್ಡ ಪ್ರಿಕರ್ಸರ್ ಏನು ಅಂದರೆ ಟ್ರಾವೆಲಿಂಗ್. ತುಂಬ 2 ಅವರ್ ಕೂತ್ಕೊಂಡು ಹೋಗೋದು ಬರೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಫಿಸ್ಟುಲಾ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಈ ಫ್ಲೈಟಲ್ಲಿ ಹೋಗುವಾಗ ನಾವು ನೆಕ್ ಸಪೋರ್ಟ್ ಅಂತ ಹೇಳ್ತೀವಿ, ಅದನ್ನು ತೊಗೊಂಡು ನೀವು ಕೆಳಗಡೆ ಮೋಷನ್ ಗೋಯಿಂಗ್ ಆದರೆ ಬಟ್ ಹೋಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳದೇ ಇರೋಂಗೆ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಫಿಸ್ಟುಲಾ ಪ್ರಾಬ್ಲಮ್ಮು ಜಾಸ್ತಿ ಆಗಲ್ಲ. ಗಾಡಿಗಳಲ್ಲಿ ಇದರಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿ. 1 ಅವರ್ ಅರ್ಧ ಗಂಟೆ ನೀವು ಗಾಡಿ ಮೇಲೆ ಕೂತ್ಕೊಂಡಿದ್ರೆ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಕೊನೆಯದಾಗಿ ತುಂಬ ಹೆವಿಯಾಗಿ ಇರೋ ಆಹಾರಗಳು ಸೇವನೆ ಮಾಡೋದು ಕೂಡ ಈ ಫಿಸ್ಟುಲಾ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಏನೇನು ಹೆವಿಯಾಗಿರೋ ಆಹಾರಗಳು, ಮಾಂಸ ಆಹಾರಗಳು, ಮೊಸರು, ತುಂಬ ಈ ಮೈದಾ ಹಿಟ್ಟು ಕರ್ದಿರೋದು, ವಡೆಗಳು, ಪೂರಿ, ಭಟೂರಗಳು ಇವು ಸೇವನೆ ಮಾಡೋದು, ಈ ರೋಟಿ, ಕುಲ್ಚಾ, ನಾನು ಇವೆಲ್ಲ ತುಂಬ ಹೆವಿಯಾಗಿರುತ್ತೆ ಡೈಜೆಷನ್ಗೆ, ಇವು ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಆ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಸೊ ಫಿಸ್ಟುಲಾ ಪ್ರಾಬ್ಲಮ್ ಅಥವಾ ಭಗಂಧರದಲ್ಲಿ ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಮುಂದಿನ ಸಂಚಿಕೆಯಲ್ಲಿ ನೀವು ಏನೇನು ಮಾಡಬಹುದು, ಅದರಿಂದ ಭಗಂಧರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.